ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಚಟ್ನಿ ಗುರಳ್ ಪುಡಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಖಾರ ಪುಡಿ, ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಒಣಗಿರೋ ಕರಿಬೇವಿನ ಸೊಪ್ಪು. ಮೊದಲಿಗೆ ಗುರಳನ್ನ ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಬಿಸಿಲಿಗೆ ಒಣಗಿಸಿ. ಯಾಕಂದರೆ ಗುರಳಲ್ಲಿ ಸಣ್ಣ ಪುಟ್ಟ ಕಸ ಹಳ್ಳು ಇದ್ದರೆ ಎಲ್ಲ ಹೋಗುತ್ತೆ. ಸೊ ನಾನಿಲ್ಲಿ ಆಲ್ರೆಡಿ ವಾಶ್ ಮಾಡಿ ಬಿಸಿಲಿಗೆ ಒಣಗಿಸಿರುವಂಥ ಗುರಳನ್ನೇ ತೊಗೊತಾ ಇದ್ದೀನಿ. ಅದನ್ನು ನೀಟಾಗಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ಸೊ ನೋಡ್ತಾ ಇರ್ಬೋದು ನೀವು, ನಾನು ನೀಟಾಗಿ ಕೈ ಆಡಿಸ್ತಾ ಇದ್ದೀನಿ. ಸೊ ಗುರಳ್ ಆಲ್ರೆಡಿ ಬ್ಲ್ಯಾಕ್ ಇರೋದ್ರಿಂದ ಅದು ಹುರಿದಿರೋದು ಹೇಗೆ ಅಂತ ನಿಮಗೆ ಗೊತ್ತಾಗಿಲ್ಲ ಅಂದರೆ ಅದು ಬ್ಲ್ಯಾಕ್ ಕಲರಿಂದ ಸ್ವಲ್ಪ ಲೈಟ್ ಬ್ರೌನ್ ಕಲರಾಗಿ ಟರ್ನ್ ಆಗುತ್ತೆ ಮತ್ತು ಚಟಪಟ ಅಂತ ಸೌಂಡ್ ಮಾಡ್ತಾ ಇರುತ್ತೆ. ಆಮೇಲೆ ಒಂದು ಘಮ ಬರುತ್ತೆ ನಿಮಗೆ ಹುರಿದಿರೋದು. ಸೊ ಆವಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಗುರಳು ಹುರಿದಿರೋದು. ಸೊ ಇವಾಗ ಇದನ್ನು ಒಂದು 5 ನಿಮಿಷ ತಣಿಯೋಕ್ಕೆ ಬಿಡಬೇಕು ಹುರ್ಕೊಂಡಾದಮೇಲೆ. ನೆಕ್ಸ್ಟು ನಾನು 5 ನಿಮಿಷ ತಣಿಯೋಕ್ಕೆ ಬಿಟ್ಟಿದ್ದೆ. ಸೊ ಇವಾಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕಬೇಕು. ಇದನ್ನು ಬೆಂಗಳೂರಲ್ಲಿ ಕೆಲವೊಂದು ಕಡೆ ಹುಚ್ಚೆಳ್ಳು ಅಂತ ಕರೀತಾರೆ. ನಮ್ಮ ಕಡೆ ಉತ್ತರ ಕರ್ನಾಟಕದಾಗ ಗುರಳ್ ಅಂತ ಕರಿತೀವಿ. ಕೆಲವೊಂದು ಕಡೆ ಕೆಲವೊಂದು ಹೆಸರಿಟ್ಟು ಕರೀತಾರೆ, ಬಟ್ ಗೊತ್ತಿಲ್ಲ, ನಾವು ಗುರಳ್ ಅಂತಲೇ ಕರಿತೀವಿ. ಸೊ ನಾನು ಇದನ್ನು ಮಿಕ್ಸಿಗೆ ಹಾಕಿದಾದಮೇಲೆ ನನಗೆ ಸ್ವಲ್ಪ ಪಲ್ಯಕ್ಕೆ ಹಾಕೋಕ್ಕೆ ಅಂತ ನಾನು ಸಪ್ಪೆ ಪೌಡರ್ನ ತೆಗ್ದಿಟ್ಕೊತಾ ಇದ್ದೀನಿ, ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವುದೇ ಪಲ್ಯ ಮಾಡಿದ್ರೂ ಕೂಡ ನಾವು ಈ ಸಪ್ಪೆ ಪೌಡರ್ನ ಸ್ವಲ್ಪ ಪಲ್ಯಕ್ಕೆ ಮಿಕ್ಸ್ ಮಾಡ್ತೀವಿ. ಸೊ ಅದರಿಂದಾಗಿ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೆಕ್ಸ್ಟ್ ನಾನು ಚಟ್ನಿ ಮಾಡೋಕ್ಕೆ ಏನೇನು ಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊತಾ ಇದ್ದೀನಿ. ಸಿಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿ, ಒಣಗಿರೋ ಕರಿಬೇವಿನ ಸೊಪ್ಪು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ. ಖಾರನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೋಬೋದು. ನೀವು ಈ ಪ್ರೊಸೆಸ್ಸಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೂ ಇದನ್ನು ಮಿಕ್ಸಿ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ 1-2 ಸಾರಿ. ಸೊ ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಅನಿಸಿದರೆ ನೀವು ಮತ್ತೆ ಉಪ್ಪು ಖಾರನೂ ಸೇರಿಸ್ಕೊಂಡು ಮತ್ತೆ ನೀವು ಮಿಕ್ಸಿಗೆ ಹಾಕೋಬೋದು. ನೋಡ್ತಾ ಇರ್ಬೋದು ನೀವು, ಆಲ್ರೆಡಿ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ನುಣ್ಣಗಾದರೆ ಸಾಕು ಚಟ್ನಿ ಪೌಡರು. ಇದನ್ನು ಒಂದು 2 ನಿಮಿಷ ಅಥವಾ ಒಂದು 5 ನಿಮಿಷ ನೀವು ತಣ್ಣಗಾಗಕ್ಕೆ ಬಿಡಬೇಕು. ಅದಾದಮೇಲೆ ಒಂದು ಗಾಜಿನ ಡಬ್ಬಿ, ನಾನು ಇದ್ರಾಗ ಆಲ್ರೆಡಿ ಹಾಕಿಟ್ಟಿದ್ದೆ. ಸೊ ಅದು ಖಾಲಿಯಾಗಿತ್ತು ಅಂತ ನಾನು ಮತ್ತೆ ಮಾಡ್ಕೊಂಡಿದ್ದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ಮತ್ತೆ ಅದೇ ಡಬ್ಬಿಗೆ ಹಾಕ್ತಾಯಿದ್ದೀನಿ. ಈ ಥರ ಏರ್ ಟೈಟ್ ಕಂಟೈನರಲ್ಲಿ ನೀವು ಹಾಕಿಟ್ಕೊಳ್ಳೋದ್ರಿಂದ ತುಂಬ ದಿನ ಚೆನ್ನಾಗಿರುತ್ತೆ ಚಟ್ನಿ. ಆ ಟೇಸ್ಟ್ ಅಂತ ಏನೂ ಕಳ್ಕೊಳ್ಳಲ್ಲ, ಅದು ರುಚಿ ಹಾಗೇ ಇರುತ್ತೆ. ಸೊ ನೋಡಿದ್ರಲ್ಲ ಚಟ್ನಿ ಮಾಡೋದು ಎಷ್ಟು ಸಿಂಪಲ್ಲು, ವಿದಿನ್ 5 ಮಿನಿಟ್ಸ್ ನೀವು ಮಾಡ್ಕೋಬೋದು. ಸೊ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.